ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಸರಕುಂಟೆ ಗ್ರಾಮದ ಪ್ರಸಿದ್ಧ ಶ್ರೀ ಲಕ್ಷ್ಮೀ ದೇವಸ್ಥಾನದ ಮುಂಭಾಗದ ರಸ್ತೆ ತೀವ್ರ ಹದಗೆಟ್ಟಿದೆ. ತಕ್ಷಣ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಮೊಸರಕುಂಟೆ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಪ್ರತಿನಿತ್ಯ ಬರ್ತಾರೆ. ಇಂತಹ ಮಳೆಗಾಲ ಸಂದರ್ಭದಲ್ಲಿ ನೀರು ಮುಂದೆ ಸಾಗದೆ ಕೊಳಚೆ ನೀರಿನಲ್ಲಿ ಓಡಾಡುವ ಪರಿಸ್ಥಿತಿ ಇದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಕೂಡ ಇದ್ದು ನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡಲು ಈ ರಸ್ತೆಯನ್ನೇ ಅವಲಂಬಿಸಿದ್ದಾರೆ. ಈ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ತೊಂದರೆಯಾಗಿದೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾ ಪಂಚಾಯಿತಿ ತಕ್ಷಣ ಇತ್ತ ಗಮನ ಹರಿಸಿ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ಶ್ರೀನಿವಾಸ್, ವೆಂಕಟೇಶ್, ಮೂಡ್ಲೇಗೌಡ, ಕೃಷ್ಣಪ್ಪ, ಶಿವಕುಮಾರ್, ಕೃಷ್ಣೇಗೌಡ, ಗಂಗಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಾವು ಶ್ರೀಶಕ್ತಿ ಸಂಘದ ಪ್ರತಿನಿಧಿ ಸರೋಜಾ ಅವರು ಮಾತಾಡ್ತಿದ್ದೀವಿ. ನಮ್ಮ ಮೊಸರಕುಂಟೆ ಈ ದೇವಸ್ಥಾನಕ್ಕೆ ಬರೋ ಆದಿ ಶಾಲೆಯಿಂದ ಹಿಡಿದು ಈ ದೇವಸ್ಥಾನದವರೆಗೂ ನಮಗೆ ಸಿ ರೋಡ್ ಬೇಕು. ಎಷ್ಟೇ ಸಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಪಂಚಾಯತಿ PDO ಅವ್ರನ್ನೂ ಎಲ್ಲರಿಗೂ ನಾವು ಅವ್ರ ಗಮನಕ್ಕೆ ತಂದಿದ್ರು ಇದು ರೋಡು ಅವ್ಯವಸ್ಥೆನೇ ಐತೆ. ಮಕ್ಕಳು ಓಡಾಡೋದಕ್ಕಾಗೋದಿಲ್ಲ. ಮತ್ತು ಮಳೆಗಾಲ ಬಂತು ಅಂದರೆ ತುಂಬ ವೆಹಿಕಲ್ಗಳು ಬರೋಕ್ಕೂ ಆಗೋಲ್ಲ. ಮಕ್ಕಳೆಲ್ಲ ಜಾರಿ ಬೀಳ್ತಾರೆ. ಮತ್ತು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಈ ರೋಡು ಇದನ್ನು ಸರಿಪಡಿಸಿ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಸಿಸಿ ರೋಡು ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಎಲ್ಲ ಸಂಘದ ಸದಸ್ಯರು, ಮಹಿಳೆಯರು ಹೆಚ್ಚಾಗಿ ಹೇಳ್ತಾ ಇದ್ದೀವಿ. ಆದಷ್ಟು ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದರಿಂದ ಮೇಲಧಿಕಾರಿಗಳು ಇದನ್ನು ಗಮನಕ್ಕೆ ಹಾಕ್ಕೊಂಡು ನಮಗೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿ PDO ರವರು ಮತ್ತು ಗ್ರಾಮ ಪಂಚಾಯಿತಿ ಅವರು ಬಂದು ನಾವು ಈ ಕೆಲಸ ಮಾಡೋಕ್ಕೆ ಗಮನ ಹರಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತು ನರೇಗಾ ಇದರಲ್ಲಿ ಕೂಡ ನಾವು ಕೇಳ್ತಾ ಇದ್ದೀವಿ. ಅವರು ಸ್ಯಾಂಕ್ಷನ್ ಮಾಡಿಲ್ಲ. ಇದನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ಇದು ಮತ್ತು ಪಂಚಾಯಿತಿಯಿಂದ ನರೇಗಾ ಇದರಲ್ಲಿ ಅಪ್ರೂವಲು ಆಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು. CEO ಅವರು ಅಪ್ರೂವಲ್ಲು ಕೊಟ್ಟಿಲ್ವತ್ತೆ. ಅದನ್ನು ಸ್ವಲ್ಪ ಅಪ್ರೂವಲ್ ಬೇಗ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಕುಂಟೆ ಕಮಲಮ್ಮ, ಗ್ರಾಮ ಪಂಚಾಯಿತಿ ತಾವರೆಕೆರೆ. ಫುಲ್ಲು ಎಲ್ಲ ರೋಡು ಸರಿ ಇಲ್ಲ. ಇದು ಎಲ್ಲ ಮಾಡಿಸ್ಕೊಡ್ಬೇಕು. ಗ್ರಾಮ ಪಂಚಾಯಿತಿ PDO ಸರ್ಗೆ ಮನವಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಮಾಡಿಕೊಡ್ಬೇಕು. ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಸ್ಕೂಲ್ ಐತೆ, ಮಕ್ಕಳಿಗೆ ಯಾರು ಹೋಗೋಕ್ಕಾಗಲ್ಲ. ಸಿಮೆಂಟ್ ರೋಡ್ ಬೇಕು. ಹೊರಗಡೆ ಬಂದರೆ ಕೆಸರು, ಕಾಲಿಡೋಕ್ಕೂ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಾಡಿಕೊಡ್ಬೇಕು ನಮಗೆ. ಕೇಳಿದ್ದೀವಿ ಸರ್, ಅವರು ಹೇಳ್ತಾನೆ ಇದ್ದಾರೆ ಮಾಡಿಸ್ಕೊಡ್ತೀವಿ ಅಂತನ. ಅವ್ರಿಗೂ PDO ಸರ್ ಕೈ ಜೋಡಿಸಿ ಮಾಡಿಸ್ಕೊಡ್ಬೇಕು. ನಮ್ಮೂರು ಮೆಂಬರ್ಗಳನ್ನೆಲ್ಲ ಇಟ್ಕೊಂಡು ಮಾಡಿಸ್ತೀವಿ ಹೇಳಿದ್ದೀವಿ ನಮ್ಮ PDO ಸರ್ಗೆ ಅಂತ ಹೇಳ್ತಿದ್ದಾರೆ. ಅವರು ಸಾಕಷ್ಟು ಸಲ ಹೇಳಿದ್ದೀವಿ ಇದ್ರ ಬಗ್ಗೆ. ಅವರು ಕೇಳ್ತಾವ್ರೆ. ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಮೊಸರಕುಂಟೆನೆ. ಇದು ಇಷ್ಟೊಂದು ಜನ ಪ್ರೊಟೆಕ್ಟ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಈ ರಸ್ತೆ ಇದೆಯಲ್ಲ, ರಸ್ತೆ ಈ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ರಸ್ತೆ ಆಗಿರುತ್ತೆ. ಈ ಮುಖ್ಯ ರಸ್ತೆಯಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಬೇಜಾನ್ ಭಕ್ತರು ಬರ್ತಾರೆ. ಈ ಭಕ್ತರು ಬಂದು ಇದು ಬರೀ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಇರುತ್ತೆ. ಅವ್ರು ಇಲ್ಲೇ ಕಾರು ವಾಹನ ಹಾಕ್ಬಿಟ್ಟು ಬರೀ ಗಾಲಿನಲ್ಲಿ ನಡ್ಕೊಂಡೋಗಿ ಆ ಕೆಸರು, ಕೊಚ್ಚೆ, ಕಲ್ಲೆಲ್ಲ ಇದ್ದಾವೆ. ಅದು ತುಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೇಲಾಗಿ ಇಲ್ಲಿ ಶಾಲೆ ಇದೆ. ಈ ಶಾಲೆಗೂ ಮಕ್ಕಳು ಸಮೇತ ಆ ಕೆಸರಲ್ಲೇ ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ನಾವು ಇದೆಲ್ಲ ಪ್ರಸ್ತಾಪ ಮಾಡೋ ವಿಚಾರ ಏನಪ್ಪ ಅಂದರೆ, ನಾವು ಈ ಸುಮಾರು ಸಾರಿ ತಾವರೆಕೆರೆ ಅಭಿವೃದ್ಧಿಯಾಗಿ ಅಧಿಕಾರಿ ಆಗಿರ್ಬೋದು, ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು, ಆಮೇಲೆ ತಾಲೂಕ್ ಪಂಚಾಯತಿ ಆಗಿರ್ಬೋದು, 3-4 ಸತಿ ನಾವು ಮನವಿ ಪತ್ರ ಸಲ್ಲಿಸಿ ಈ ರಸ್ತೆಗೆ ಏನಾದರೂ ಒಂದು CC ರೋಡ್ ಮಾಡಿಕೊಡಿ ಅಂತ ತುಂಬಾ ಕೇಳ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಇದಕ್ಕೆ ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಸಮೇತ ತಮ್ಮ ಮಾನ್ಯ PDO ಸಮೇತ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಮಾಡಿಸ್ತೀವಿ CC ರೋಡ ಅಂತಲೂ ಭರವಸೆ ಕೊಟ್ಟೋದ್ರು. ಅವ್ರನ್ನ ಅಟ್ಲೀಸ್ಟ್ ಇದು NRVಜಲ್ ಆದರೂ ಹಾಕ್ಕೊಡಿ ಸರ್, ನಾನು ಕೈಯಿಂದ ಅಮೌಂಟ್ ಹಾಕಿ ಆದರೂ ಮಾಡಿಸ್ಬಿಟ್ಟು ವ್ಯವಸ್ಥೆ ಮಾಡ್ತೀನಿ ಸರ್, ಅದು ಒಳ್ಳೆ ಉತ್ತಮವಾದ ರಸ್ತೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದರೂ ನಮಗೆ ಅದನ್ನು ಸ್ಪಂದಿಸಿಲ್ಲ.
ಆಮೇಲಿಂದ ಇಲ್ಲಿ ಹೆಚ್ಚು ಪರಿಶಿಷ್ಟ ಜನಾಂಗದ ಜನಗಳು ವಾಸಿಸ್ತಾ ಇದ್ದಾರೆ. ಆ ಪರಿಶಿಷ್ಟ ಜನಾಂಗದ ಅಭಿವೃದ್ಧಿ ನಿಗಮದಿಂದ ಆದರೂ SCP ವರ್ಕಲ್ಲಾದರೂ ನಮಗೆ ಇದನ್ನು ಹಾಕ್ಕೊಡಿ, ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಅವ್ರಿಗಾದರೂ ಅವ್ರ ಹೆಸರಿನ ಮೇಲಾದರೂ ದೇವಸ್ಥಾನಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಇದು ಕೇಳ್ಕೊಳ್ತಾ ಇದ್ದೀವಿ. ಆದ್ರೂ ನಮಗೆ ಸ್ಪಂದನೆ ಮಾಡಿಲ್ಲ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತಾ ಇರಬೇಕಂದ್ರೆ ಏನಾದರೂ ಯಾವುದೋ ಒಂದು ಮುಖಾಂತರ ಸರ್ಕಾರದ ಅನುದಾನ ಆಗಿರ್ಬೋದು, NRVG ಆಗ್ಬೋದು, ಯಾವುದನ್ನಾಗಲಿ ನಮಗೆ CC ರಸ್ತೆಯನ್ನು ಅನುಮೋದನೆ ಕೊಟ್ಟು CC ರಸ್ತೆ ಮಾಡೋಕ್ಕೆ ಸಹಾಯ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ಏನು ಈ ಸ್ಥಳೀಯ ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ವಾರ್ಡ್ನಲ್ಲಿ 2 ಮೆಂಬರ್ಸ್ ಇದ್ದು ಸಮೇತ ನೀವು ಏನು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ, ಯಾಕೆ ರೋಡ್ ಅಟ್ಲೀಸ್ಟ್ CC ರೋಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಇದು ಊರು ತಮ್ಮ ಸ್ಥಳೀಯ ಸ್ಥಳೀಕರು ಕೇಳ್ತಾ ಇದ್ದಾರೆ. ಇವ್ರಿಗೆ ನಾವು ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಇನ್ನೊಂದ್ಸರಿ ನಾವು ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಯಾವುದೇ ಕಾರ್ಯಕ್ರಮನಾದರೂ ಈ ರಸ್ತೆಗೆ ಒಂದು ಮುಕ್ತಿ ಕಾಣಿಸ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವೀರೇಂದ್ರ ಅಂತ. ನಾವು ನಮ್ಮ ಊರು ಬಂದು ಮೊಸರುಕುಂಟೆ. ಈ ಅವ್ಯವಸ್ಥೆಯಿಂದ ಸಿಕ್ಕಾಪಟ್ಟೆ ಜನಗಳಿಗೆ ತೊಂದರೆ ಆಗ್ತಾಯಿದೆ. ಇದು ಅದ್ರಾಗೆ ಎಸ್ಪೆಷಲಿ ಮಾತಾಡಬೇಕು ಅಂದರೆ ನಮ್ಮ ಊರಿನ ದೇವಸ್ಥಾನ ಅದು 10 ವರ್ಷದಿಂದ ಬರೀ ಇದೇ ಥರನೇ ಇದೆ. ಇಲ್ಲಿ ಸ್ಕೂಲ್ ಇದೆ ನೋಡಿ, ಇಲ್ಲಿ ಸ್ಕೂಲಿಂದ ಹಿಡಿದು ಮಾಮೂಲಿ ಯಾವಾಗಲೂ ಎನಿ ಟೈಮ್ ಮಕ್ಕಳು ಈ ಮರಿ ಓಡಾಡೋದು ಭಾಳ ತುಂಬ ಕಷ್ಟ ಆಗಿದೆ. ಬೇಜಾನ್ ಸತಿ ಪಂಚಾಯತಿಗೆ ನಾವು ಮನವಿ ಪತ್ರ ಅರ್ಜಿ ಎಲ್ಲ ಸಲ್ಲಿಸಿದ್ದೀವಿ. PDO ಯಾವ ಆಕ್ಷನ್ನು ತಗೊತಾ ಇಲ್ಲ. ಆದಷ್ಟು ಬೇಗ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಮ್ಮ ಜನ ಇದರಿಂದ ನಮಗೆ ಕೆಲಸ ಮಾಡಿಕೊಡ್ಬೇಕು. ದಯವಿಟ್ಟು PDOಗೆ ಇದನ್ನು ಕಳಿಸ್ಬೇಕು. ಅವ್ರು ಬಂದು ನೋಡಿ ಆದಷ್ಟು ಬೇಗ ಆ್ಯಕ್ಷನ್ ತಗೋಬೇಕು. ನಮಗೆ CC ರೋಡ್ ಬೇಕು, ಅದರಿಂದ ಬೇಗ ಗಮನ ತಗೋಬೇಕು. ನೀವು ಜವಾಬ್ದಾರಿಯಿಂದ ನೋಡಿ ಬೇಗ ಮಾಡಿಕೊಡ್ಬೇಕು. ಮನವಿ ಕೊಟ್ಟಿವಿ, ಆದರೂ ಯಾರೂ ಇವರು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಯಾರೂ ಏನು ಕ್ರಮ ಕೈ ತೊಗೊಂಡಿಲ್ಲ. ಹಾಗಾಗಿ ಬೇಗ ಬಂದು ನಮಗೆ ನೋಡಿ ಮುಂದಿನ ಇದಕ್ಕೆ ನಾವು ಮಾಡಿಕೊಡ್ಬೇಕು. ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಸಿಕ್ಕಾಪಟ್ಟೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಿದ್ದೇ ಬಿಟ್ಟಿದ್ದಾರೆ ಇಲ್ಲೆಲ್ಲ. ಆದರೂ ಏನೂ ಮಾಡ್ತಾಯಿಲ್ಲ, ಯಾರೂ ತಲೆಗೆ ಹಾಕಂತಿಲ್ಲ. ಆದಷ್ಟು ಬೇಗ ದಯವಿಟ್ಟು ಈ ಕೆಲಸ ನೋಡಿ ನಮಗೆ ಮುಂದಿನ ಇದಕ್ಕೆ ಮಾಡಿಕೊಡ್ಬೇಕು. ಸ್ವಾಮಿ, ನಾನು ಮೊಸರುಕುಂಟೆ ಮೂಡ್ಲೇಗೌಡ. ಇಲ್ಲಿ ಲಕ್ಷ್ಮೀ ದೇವರ ದೇವಸ್ಥಾನದ ರೋಡು ಪೂರಾ ಕೆಟ್ಟು ಅವ್ಯವಸ್ಥೆಯಲ್ಲಿ ಐತೆ. ಇದನ್ನು ಇಲ್ಲಿ ಶಾಲೆ ಕಾಲೇಜು ಸ್ಕೂಲ್ ಬೇರೆ ಐತೆ. ಅದರಿಂದ ನಾವು ಹುಡುಗರಿಗೆ ಓಡಾಡೋಕ್ಕೂ ತೊಂದರೆ ಆಗೈತೆ. ಅದರಿಂದ ಯಾವ ಅಧಿಕಾರಿಗಳು ಬಂದರೂ ನೋಡ್ಕೊಂಡು ಅದೇ ಹೋಗ್ತಾರೆ. ಇದನ್ನು ದುರಸ್ತಿ ಕ್ರಮದಾಗಲಿಲ್ಲ. ಅದರಿಂದ ನೀವು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ನಾನು ಕೇಳ್ತೀವಿ ಸ್ವಾಮಿ. PDO ಸಾಹೇಬ್ರಿಗೆ ಹೇಳ್ತಾಯಿದ್ದೀನಿ.